ಶ್ರೀ ಪರಮಕರುಣಾ ಪರಂಜ್ಯೋತಿಯ ಪವಾಡ. ಒಡಿಶಾದ ಭುವನೇಶ್ವರದ ಸಂತೋಷ್ ಕುಮಾರ್ ಸಾಹೂರ್ ಅವರು ಅವರ ಅನುಭವವನ್ನು ಈ ರೀತಿ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ನಾನು ಸೋಮದ ನೀರನ್ನು ಕುಡಿದ ನಂತರ ನನಗಾದ ಒಂದು ಆರೋಗ್ಯದ ಪವಾಡವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಜೂನ್ 2023ರ ಮೊದಲ ವಾರದಲ್ಲಿ ಒಂದು ಬೆಳಿಗ್ಗೆ ನನ್ನ ಮೂತ್ರದೊಂದಿಗೆ ರಕ್ತವು ಹೊರಬಂದಿತ್ತು ಮತ್ತು ರಕ್ತದ ಹರಿವು ಹೆಚ್ಚುತ್ತಲೇ ಇತ್ತು. ಅಲ್ಟ್ರಾಸೌಂಡ್ ಪರೀಕ್ಷೆಯ ನಂತರ ಮೂತ್ರಶಾಸ್ತ್ರಜ್ಞರು ನನ್ನ ಪ್ರಾಸ್ಟೇಟ್ ಗ್ರಂಥಿಯಲ್ಲಿ ರಕ್ತದ ಶೇಖರಣೆಯಾಗಿದೆ, ಇದಕ್ಕೆ ತಕ್ಷಣದ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ನಾನು ಸಹಸ್ರನಾಮ ಹೋಮದಲ್ಲಿ ಪಾಲ್ಗೊಳ್ಳಲು ಜೂನ್ 2023ರ 3ನೇ ವಾರದಲ್ಲಿ ಸತ್ಯಲೋಕಕ್ಕೆ ಹೊರಡಬೇಕಿತ್ತು. ಶಸ್ತ್ರಚಿಕಿತ್ಸೆ ಇಲ್ಲದೆ ನನ್ನನ್ನು ಗುಣಪಡಿಸಲು ಶ್ರೀ ಪರಮಕರುಣ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ. ನನಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರಿಗೆ ಮೊದಲು ನನ್ನ ಮೇಲೆ ಔಷಧಿಗಳನ್ನು ಪ್ರಯೋಗಿಸಿ ನಂತರ ಮುಂದಿನ ಚಿಕಿತ್ಸೆಯ ಕೋರ್ಸನ್ನು ನಿರ್ಧರಿಸಲು ನಾನು ವಿನಂತಿಸಿದೆ. ಅವರು ಕೆಲವು ಔಷಧಿಗಳನ್ನು ಸೂಚಿಸಿ 2 ದಿನ ಕಾಯಲು ಹೇಳಿದರು. ನಾನು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದೆ. ನಮ್ಮ ದಾಸಾಜಿಯವರಿಂದ ಮತ್ತು ನಮ್ಮ ಒನ್ನೆಸ್ ಕುಟುಂಬದಿಂದ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು. ಮುಂದಿನ 3 ದಿನಗಳು ಮಾತ್ರ ನನಗೆ ವಿಶೇಷವಾಗಿ ಹೆಪ್ಪುಗಟ್ಟಿದ ರಕ್ತವನ್ನು ವಿಸರ್ಜಿಸುವಾಗ ನನಗೆ ಬಹಳ ನೋವಾಗುತ್ತಿತ್ತು. 3ನೆಯ ರಾತ್ರಿ ನನ್ನ ಹೆಂಡತಿ ನನಗೆ ಒಂದು ಲೋಟ ಸೋಮದ ನೀರನ್ನು ಕೊಟ್ಟಳು. ಅದನ್ನು ನಾನು ನನ್ನ ಗುಣವಾಗುವುದಕ್ಕಾಗಿಯ ಪ್ರಾರ್ಥನೆಯೊಂದಿಗೆ ಕುಡಿದೆ. ನಾನು ಎಚ್ಚರಗೊಂಡಾಗ ನನಗೆ ಯಾವುದೇ ನೋವನ್ನು ಉಂಟು ಮಾಡದೆ ನನ್ನ ಮೂತ್ರದ ಮೂಲಕ ಎಲ್ಲ ರಕ್ತ ಹೆಪ್ಪುಗಟ್ಟುವಿಕೆಗಳು ಹೊರಬಂದಿದ್ದನ್ನು ಗಮನಿಸಿ ನಾನು ಆಶ್ಚರ್ಯಚಕಿತನಾದೆ. ಅದರ ನಂತರ ನಾನು ಶುದ್ಧ ಮೂತ್ರವನ್ನು ವಿಸರ್ಜಿಸಿದ್ದೆ. ನಾನು ಮೂತ್ರಶಾಸ್ತ್ರಜ್ಞರ ಬಳಿಗೆ ಹೋದೆ. ಅಲ್ಟ್ರಾಸೌಂಡ್ ಪರೀಕ್ಷೆಯಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಇಲ್ಲ ಎಂದು ತಿಳಿದು ಬಂದಿತ್ತು. CT ಸ್ಕ್ಯಾನ್ ನನ್ನ ಪ್ರಾಸ್ಟೇಟ್ ಗ್ರಂಥಿಯ ಸ್ವಲ್ಪ ಹಿಗ್ಗುವಿಕೆಯನ್ನು ಬಹಿರಂಗಪಡಿಸಿತು. ಅದನ್ನು ಔಷಧಿಗಳೊಂದಿಗೆ ಚಿಕಿತ್ಸೆ ಮಾಡಬಹುದಾಗಿತ್ತು. ರೈಲಿನಲ್ಲಿ ಪ್ರಯಾಣಿಸಲು ವೈದ್ಯರು ಗ್ರೀನ್ ಸಿಗ್ನಲ್ ನೀಡಿದರು. ನಾನು ನಿಗದಿತ ದಿನಾಂಕದಂದು ಪ್ರಯಾಣಿಸಬಹುದಾಗಿತ್ತು ಮತ್ತು ಶಕ್ತಿಯುತ ಸಹಸ್ರನಾಮ ಹೋಮದಲ್ಲಿ ಸಂತೋಷದಿಂದ ಭಾಗವಹಿಸಿದೆ. ನಾನು ಸೋಮಜಲದ ಶಕ್ತಿಯನ್ನು ಮತ್ತು ಶ್ರೀ ಪರಮಕರುಣ ಪರಂಜ್ಯೋತಿಯ ಅನುಗ್ರಹವನ್ನು ಅರಿತುಕೊಂಡೆ. ನನ್ನ ಪ್ರೀತಿಯ ಶ್ರೀ ಪರಮಕರುಣ ಪರಂಜ್ಯೋತಿಯವರು ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನನ್ನೊಂದಿಗೆ ಇದ್ದಾರೆ, ನನಗೆ ಸಹಾಯ ಮಾಡುತ್ತಾರೆ ಮತ್ತು ನನ್ನನ್ನು ನೋಡಿಕೊಳ್ಳುತ್ತಾರೆ. ನಾನು ಅವರ ಪಾದಕಮಲಗಳಲ್ಲಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಮತ್ತು ಅಪಾರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.